ಹೊತ್ತಿನೊಳಗೆ ನಿಮಗದು ಅರ್ಥ ಆಗೋದಿಲ್ಲ. ನಿಮ್ಮ ಮನಸ್ಸು ಕಲ್ಲಿನಂಗೆ ಕಟ್ಟಿತಿರ್ತದ. ಯಾಕಂತ ಗೊತ್ತಿಲ್ಲ, ಸೊಸೆ ದರ್ಬಾರದೊಳಗೆ ತನ್ನ ಜಾಗ ಕಳೆದು ಹೋಗ್ಯದಂತ ಅವ್ರ ಮನಸ್ಸಿಗೆ ಅನಿಸಿರ್ಬೇಕು. ಆದ್ರೆ ಇಂಥ ಹೊತ್ತಿನೊಳಗೆ ಮಗ ಅದವನ ಕರ್ತವ್ಯ ಭಾಳ ದೊಡ್ಡದದ. ತಾಯಿ ಭಾರ ಆಗ್ಯಾಳಂತ ಯಾವ ಮಗನಿಗೂ ಅನಿಸ್ಬಾರ್ದು. ಸಣ್ಣ ಮಾತನ್ನ ದೊಡ್ಡ ಮಾಡೋದು, ಕೆಲ್ಸಕ್ಕೆ ಬರೋ ವಿಷಯನ ಮತ್ತೆ ತೆಗೆಕೋದು, ಹೀಗೆಲ್ಲ ಮಾಡ್ತಿರ್ತಾರ. ಹೆತ್ತಾಕಿ ಜೋಡಿ ಜಗಳ ಮಾಡೋದು, ಅವ್ರಿಗೆ ಬೇಸರ ಮಾಡೋದು ಸರಿಯೇನೆ? ನೀವ ಹೇಳ್ರಿ. ನೀವು ತಿಳಿದವ್ರದಿರಿ, ದೊಡ್ಡ ವಕೀಲರಿದ್ದೀರಿ. ಅವ್ರ ಜೋಡಿ ಜಗಳ ಮಾಡೋದು ಬಿಟ್ಟು ಅವ್ರಿಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡಿದ್ರೆ ಚಲೋ ಅನ್ನಿಸ್ತದ. ಸಣ್ಣ ಮಕ್ಕಳಂಗ ಅವ್ವ ಹಠ ಮಾಡ್ತಿರ್ತಾಳ. ಅದಕ್ಕೇನು ಕಾರಣ ಅಂತ ನೀವ ವಿಚಾರ ಮಾಡ್ರಿ. ಇಂಥ ತಾಯಿ ಮನಸ್ಸು ಯಾವಾಗಲೂ ತನ್ನ ಮಗನ ಮಾತಿನ ಕಡೆ ಇರ್ತದ. ತನಗೆಷ್ಟು ಕಾಳಜಿ ಮಾಡ್ತಾನಂತ ನೋಡ್ತಿರ್ತದ. ತನ್ನ ಮಗ ಯಾವತ್ತೂ ತನ್ನ ಮೇಲಿನ ಪ್ರೀತಿ ಕಡಿಮೆ ಮಾಡಬಾರ್ದು ಅಂತ ಆಸೆ ಇಟ್ಕೊಂಡಿರ್ತದ. ನಿಮ್ಮನ್ನೆಲ್ಲ ಬಿಟ್ಟು ಆ ಮುದುಕಿ ಹೋಗೋದಾದ್ರೆ ಎಲ್ಲಿಗೆ ಹೇಳ್ರಿ? ಕರೆ ಹೇಳ್ಬೇಕಂದ್ರ ಆಕಿ ಹಿಂದೆ ಬಾಳ್ದಷ್ಟು ಈಗ ಮುಂದೆ ಬಾಳ್ತಾಳನ್ರಿ. ಇರುವಷ್ಟು ದಿನ ತನ್ನನ್ನು ಎಲ್ಲರೂ ಚೆನ್ನಾಗಿ ನೋಡ್ಕೋಬೇಕನ್ನೋದು ದೊಡ್ಡ ಆಸೆ ರೀ ಆಕಿಗೆ. ಕಡೆ ತೀರ್ಮಾನ ಏನೇ ಇದ್ರು ನಿಮ್ದ ನೋಡ್ರಿ, ಯೋಚನೆ ಮಾಡ್ರಿ. ನಿಮ್ಮ ಇಚ್ಛಾ ದೊಡ್ಡದು, ತಾಯಿ ಮಮತೆ ದೊಡ್ಡದು, ವಿಚಾರ ಮಾಡ್ರಿ. ನಾ ಇಲ್ಲಿ ಬರ್ತೀನಿ. ನಾನು ಅವನ ಜೋಡಿ ಮಾತಾಡ್ತೀನಿ. ನಿಮ್ಮ ಮಗ ಕಡೆ ತನಕ ನಿಮ್ಮ ಮಾತು ಕೇಳ್ತಾನೋದು ಬರೀ ಭ್ರಮೆ ಅಷ್ಟ. ಇಷ್ಟು ದೊಡ್ಡ ಮನೆ ಬಿಟ್ಟು ಎಲ್ಲಿಗಂತ ಹೋಗ್ತೀರಿ? ಹೋದ್ರ ಅದ ವಿಧವಾ ಆಶ್ರಮದ ಕಡೆ ಹೌದಲ್ಲ? ವಿಧವಾ ಆಶ್ರಮದೊಳಗ ಯಾವುದರ ಕತ್ತಲು ಕೊನೆಗಿರ್ಬೇಕಾಗ್ತದ. ಕಣ್ಣಿದ್ದು ಕುರುಡಿ ಹಂಗ, ಬಾಯಿದ್ದು ಮೂಕಿ ಹಂಗ ಇರ್ತೀರನು? ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು.
ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?